ಸುಮಾರು ಸಮಾಜದವ್ರಿಗೂ ಕೊಟ್ಟಿದ್ದಾರೆ. ವಿಶೇಷವಾಗಿ ಈ ಉಳಿದಿರೋದೇ ಮುಸ್ಲಿಂ ಸಮುದಾಯ ಮತ್ತು SC ಸಮುದಾಯ. ಈ ಎರಡು ಸಮುದಾಯಕ್ಕೂ ಕಾಂಗ್ರೆಸ್ ಪಕ್ಷದಲ್ಲಿ ಹಾಸನ ಜಿಲ್ಲಾಧ್ಯಕ್ಷರನ್ನು ಕಡೆಗಣಿಸಿದ್ದಾರೆ. ದಯವಿಟ್ಟು ಈ ಎರಡರಲ್ಲಿ ಒಬ್ಬರಿಗೆ ಕಾಂಗ್ರೆಸ್ ಪಕ್ಷದ ಸ್ಥಾನ ನೀಡಬೇಕು ಅಂತ ನಾನು ಹೈಕಮಾಂಡಲ್ಲೂ ಮನವಿ ಮಾಡ್ಕೊಂಡಿದ್ದೀನಿ. ಮತ್ತು ನಾನು ಪ್ರಬಲವಾಗಿ ಆಕಾಂಕ್ಷಿಯಾಗಿದ್ದೀನಿ. ಖರ್ಗೆಯವ್ರಿಗೂ ಸಹ ಭೇಟಿ ಮಾಡಿ ನಾನು ನಮ್ಮ ಸಮಾಜದ್ದು ಮತ್ತು ಇದು ದಲಿತ ಸಮಾಜದ ಬಗ್ಗೆ ತಿಳಿಸಿದ್ದೀನಿ. ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ BK ಹರಿಪ್ರಸಾದ್ ಅವರಿಗೂ ತಿಳಿಸಿದ್ದೇನೆ ಮತ್ತು ಹಲವಾರು ಅಹಿಂದ ನಾಯಕರನ್ನು ಕೂಡ ನಾನು ತಿಳಿಸಿದ್ದೀನಿ. ಎಲ್ಲರೂ ಕೂಡ ಪ್ರಬಲವಾಗಿ ನನ್ನನ್ನು ಅವರು ಸಹಾಯ ಮಾಡೋಕ್ಕೆ ನನ್ನನ್ನು ಭಾಷೆ ಕೊಟ್ಟಿದ್ದಾರೆ. ಆದರೆ ನಾನು ಪ್ರಬಲವಾಗಿ ಆಕಾಂಕ್ಷಿಯಾಗಿದ್ದೀನಿ. ಈ ಜಿಲ್ಲೆಯಲ್ಲೂ ಕೂಡ ನಾನು ಎಲ್ಲ ಕಾರ್ಯಕರ್ತರಲ್ಲೂ ಮತ್ತು ಪಕ್ಷದ ಮುಖಂಡರಲ್ಲಿ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತ ಅಂದರೆ, ಇಲ್ಲ ನನ್ನನ್ನು ಪರಿಗಣಿಸಿ, ಇಲ್ಲ ಅಂತಂದರೆ ದಲಿತ ಸಮಾಜದವ್ರನ್ನ ಪರಿಗಣಿಸಿ ಹಾಸನ ಜಿಲ್ಲಾ ಅಧ್ಯಕ್ಷ ಸ್ಥಾನವನ್ನು ನೀಡಬೇಕು ಅಂತ ತಮ್ಮಲ್ಲಿ ನನ್ನ ಕಳಕಳಿಯ ಮನವಿ. ಸನ್ಮಾನ್ಯ ಪುಟ್ಟಸ್ವಾಮಿಗೌಡರು ಮತ್ತು ಶ್ರೀಕಂಠಯ್ಯನವರ ಕಾಲದಿಂದಲೂ ಕೂಡ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಭುವಾಗಿ ಕಾಣಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಎಲ್ಲ ಇಡೀ ಜಿಲ್ಲೆಯಲ್ಲೇ ಗೊತ್ತು ನಾನು ಶ್ರೀಕಂಠಯ್ಯನವರ ಶಿಷ್ಯನಾಗಿ ಕೆಲಸ ಮಾಡಿದ್ದೀನಿ ಅಂತಕ್ಕಂಥದ್ದನ್ನು. ಮತ್ತು ನಾನು ಇವತ್ತು ಕೂಡ ಅವರ ಇಬ್ರಾಳ್ ಬಗ್ಗೆ ನಾನು ಆಭಾರಿಯಾಗಿದ್ದೇನೆ. ಅವರು ನನಗೆ ಹಿಂದಿದ್ದಲ್ಲೂ ಕೂಡ ಜಿಲ್ಲಾಧ್ಯಕ್ಷರ ಎಕ್ಸಿಕ್ಯೂಟಿವ್ ಬಾಡಿಯಲ್ಲೂ ಪುಟ್ಟಸ್ವಾಮಿಗೌಡರ ಜೊತೆಲೂ ನಾನು ಕೆಲಸ ಮಾಡಿದ್ದೀನಿ. ಮತ್ತು ಶಿವರಾಮ್ ಅವ್ರ ಜೊತೆಲೂ ಕೆಲಸ ಮಾಡಿದ್ದೀನಿ, ಆನಂದ್ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಹಾಸನ ಜಿಲ್ಲಾ ಅಲ್ಪಸಂಖ್ಯಾತರಾಗಿ 2 ಸಲ ನಾನು ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೇನೆ. ಮತ್ತು ಕರ್ನಾಟಕ ರಾಜ್ಯ KPCC ಮೈನಾರಿಟಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ನಾನು ಇವತ್ತು ಕೂಡ ಕೆಲಸ ಮಾಡ್ತಾಯಿದ್ದೀನಿ. ಹಾಗಾಗಿ ನಾನು ಈ ಸಲ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಪ್ರಬಲ ಅಧ್ಯಕ್ಷರಾಗಿ ನಾನು ಆಕಾಂಕ್ಷಿಯಾಗಿದ್ದೀನಿ. ದಯವಿಟ್ಟು ತಾವೆಲ್ಲರೂ ಸೇರಿ ನನ್ನನ್ನು ಪರಿಗಣಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ.